ನಮಸ್ಕಾರ ಸಾಹೇಬ್ರೆ. ನಮಸ್ಕಾರ ಎಲ್ಲ ನಮ್ಮ ಚಾಲಕರಿಗೆ, ಅಣ್ಣ ತಮ್ಮಂದರಿಗೆ ನಮಸ್ಕಾರ. ನನ್ನ ಹೆಸರು ಬಾಲಾಜಿ ಅಂತ. ನಾನು ಜೈ ಭೀಮ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಚಾಲಕರ ಸಂಘಟನೆಯಲ್ಲಿ ಸಂಚಾಲಕನಾಗಿದ್ದೀನಿ. ನನ್ನ ಪ್ರಶ್ನೆ ಏನಂದರೆ, ಸಾಹೇಬ್ರೆ, ಆಂಬುಲೆನ್ಸ್ಗೆ ಜಾಗ ಬಿಡೋದು ತಪ್ಪಾ ರೈಟಾ? ರೈಟ್ ರೈಟ್. ಮತ್ತು ಯಾವತ್ತಾದರೂ ಸಿಗ್ನಲಲ್ಲಿ ನಿಂತ್ಕೊಂಡಾಗ ಹಿಂದ್ಗಡೆ ಆಂಬುಲೆನ್ಸ್ ಇರ್ತದೆ, ಅವಾಗ ನಾವು ಜಾಗ ಬಿಡಬೇಕಂದ್ರೆ ಸಿಗ್ನಲ್ ಜಂಪ್ ಮಾಡಲೇಬೇಕಾಗುತ್ತೆ. ಅಂತ ಟೈಮಲ್ಲಿ ಫೈನ್ಗಳು ಯಾಕೆ ಆಗ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹಾಕಿದಾರ? ಹೌದು. ಇಲ್ಲ, ನೀವು ಅದು ಮಾಡಿ ಆಟೋಮೆಟಿಕ್ ಕ್ಯಾಮ್ರಾದಿಂದ ಫೈನ್ ಆಗ್ತಾ ಇದ್ದಾರೆ. ಸೊ ನಾವು ಯಾರ ಹತ್ರ ಹೋಗಿ ಕೇಳಬೇಕಂತ ಗೊತ್ತಾಗ್ತಾ ಇಲ್ಲ. ಇಲ್ಲ, ನಮ್ಮ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇದೆ 5ನೇ ಫ್ಲೋರ್ ಅಲ್ಲಿ. ಸೊ ನೀವೇ ಸ್ವಲ್ಪ ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಒಂದು ಇನ್ಫೆಂಟ್ರಿ ರೋಡ್ ಅಲ್ಲಿ 5ನೇ ಫ್ಲೋರ್ ಅಲ್ಲಿ ವೆರಿಫೈ ಮಾಡ್ತಾರೆ. ಆ ಥರ ನಮ್ಮ ಹತ್ರ ಎಲ್ಲ ವಿಡಿಯೋ ಪ್ರೂಫ್ ಇರುತ್ತೆ. ಆ ಥರ ಇದ್ರೆ ನಾವು ಖಂಡಿತ ಅದು ಫೈನ್ ಕ್ಯಾನ್ಸಲ್ ಮಾಡ್ತೀವಿ. ಸಾಹೇಬ್ರೆ, ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಆಟೋ ಚಾಲಕ. ಬೆಳಿಗ್ಗೆಯಿಂದ ಸಾಯಂಕಾಲ ದುಡಿದ್ರೆ 1000 ರೂಪಾಯಿಗಿಂತ ಜಾಸ್ತಿ ದುಡಿಯೋಕೆ ಆಗಲ್ಲ. ಒಂದು ವೇಳೆ ದುಡಿದ್ರೂ ಒಂದೊಂದು ದಿವಸ 1,500 ರೂಪಾಯಿ ದುಡಿಬಹುದು. ಆದ್ರೆ 500 ರೂಪಾಯಿ 1000 ರೂಪಾಯಿ ಅಂತ ಬಂದಾಗ ನಾವು ಮನೆಗೆ ಏನು ಎತ್ಕೊಂಡು ಹೋಗಿ ಇಲ್ಲಿ ಫೈನ್ ಹೆಂಗೆ ಕಟ್ಟಲಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲ, ಫೈನ್ದು ಏನಾದ್ರು ಡೌಟ್ ಇದೆ ದಯವಿಟ್ಟು ತಾವು ಬನ್ನಿ. ಅಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸೆಂಟರ್ ಇನ್ಫೆಂಟ್ರಿ ರೋಡ್ 5ನೇ ಫ್ಲೋರ್ ಅಲ್ಲಿ ವೆರಿಫೈ ಮಾಡ್ತಾರೆ. ನಿಮಗೆ ಕೂತ್ಕೊಂಡು ನಿಮಗೆ ತೋರ್ಸ್ ಅಲ್ಲಿ ಮಾಡ್ತಾರೆ. ದಯವಿಟ್ಟು ಕ್ಷಮೆಯಲ್ಲಿ. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನಾನು ಅದೇ ಹೇಳಿದ್ನಲ್ಲ, ನಾನು ಆಟೋ ಡ್ರೈವರು. ನಾನು ಗಾಡಿ ಓಡಿಸೋದು ಬಿಟ್ಬಿಟ್ಟು ನಾನು ಅಲ್ಲಿ ತಿಳ್ಕೊಂಡಿದ್ರೆ ನಮ್ಮ ತುಂಬಾ ಆಗುತ್ತಲ್ಲ. ನಮ್ಮ ಅಸ್ತ್ರ ಮ್ಯಾಪ್ ಕೂಡ ಇದೆ. ಅದರಲ್ಲಿ ನೀವು ಆನ್ಲೈನ್ ಕೂಡ ನಮ್ಮ ಅಸ್ತ್ರ ಮ್ಯಾಪ್ ಇದೆ, ಸ್ವಲ್ಪ ಹೇಳಿ. ಅಸ್ತ್ರಮ್ ಅಲ್ಲಿ ನೀವು ಅದು ಡಿಸ್ಪ್ಯೂಟ್ ಮಾಡಬಹುದು, ರೇಸ್ ಮಾಡಬಹುದು. ಅಂದ್ರೆ ನನಗೆ ಈ ಚಲಾನ್ ರೇಸ್ ಆಗಿದೆ, ಇದ್ರ ಬಗ್ಗೆ ನನಗೆ ಸಂಶಯ ಇದೆ. ಅದರಲ್ಲಿ ನೀವು ಮಾಡಿದರೆ ನಮ್ಮ ಅಲ್ಲಿ ಟೀಮ್ ಅಲ್ಲಿ ಚೆಕ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ. ಅದರಲ್ಲಿ ಏನು ಆಂಬುಲೆನ್ಸ್ಗೆ ನೀವು ದಾರಿ ಕೊಡೋಕೆ ಸ್ವಲ್ಪ ಮುಂದೆ ಬಂದರೆ ನಿಮಗೆ ಅದು ಫೈನ್ ಕ್ಯಾನ್ಸಲ್ ಆಗುತ್ತೆ. ಅದು ಒಂದ್ಸತಿ ಅಪ್ಲೋಡ್ ಮಾಡಬೇಕು. ದಯವಿಟ್ಟು ಇಲ್ಲಿ ಲೋಕಲ್ ಸ್ಟೇಷನ್ ಗಮನಕ್ಕೆ ತಂದು ನೀವು ಅಪ್ಲೋಡ್ ಅಲ್ಲಿ ಆ್ಯಪ್ ಒಬ್ಬರಿಗೆ ಹೇಳ್ಕೊಡಿ. ಅದರಲ್ಲಿ ಅಪ್ಲೋಡ್ ಮಾಡಾದ್ಮೇಲೆ ದಯವಿಟ್ಟು ಇಲ್ಲಿ ಲೋಕಲ್ ಸ್ಟೇಷನ್ ಗಮನಕ್ಕೆ ತಂದು ಇವರು ಫಾಲೋ ಅಪ್ ಮಾಡ್ತಾರೆ. ಧನ್ಯವಾದ. ಇನ್ನೊಂದು ಪ್ರಶ್ನೆ ಏನಂದ್ರೆ, ನಮ್ಮ ಸ್ನೇಹಿತರು ಕೇಳಿದಂಗೆ, ನೋಡಿ, ನಾವು ಓಲಾ ಒಬ್ಬರು ರ್ಯಾಪಿಡೋ ನಮ್ಮ ಯಾತ್ರೆ ಅಂತ ಓಡಿಸ್ತಾ ಇರ್ತೀವಿ. ಪಿಕಪ್ ಪಾಯಿಂಟ್ ಬಂದಾಗ ಪಿಕಪ್ ಪಾಯಿಂಟ್ ಅಲ್ಲಿ ನಿಂತ್ಕೊಂಡಿರ್ತೀವಿ. ಆದರೆ ನಮಗೆ ಅಲ್ಲಿ ನೋ ಪಾರ್ಕಿಂಗ್ ಇರ್ತದೆ, ನಮಗೂ ಗೊತ್ತು. ನೋ ಪಾರ್ಕಿಂಗ್ ಬೋರ್ಡ್ ಇದೆ, ನಮಗೂ ಗೊತ್ತು. ಆದರೆ ನಾವು ಕಸ್ಟಮರ್ಗೆ ಫಸ್ಟೇ ಫೋನ್ ಮಾಡಿ ಕೇಳ್ಕೊಂತೀವಿ, ದಯವಿಟ್ಟು ನೀವು ಪಿಕಪ್ ಪಾಯಿಂಟ್ಗೆ ಬನ್ನಿ, ಯಾಕಂದ್ರೆ ಅಲ್ಲಿ ಪಾರ್ಕಿಂಗ್ ಇರಲ್ಲ, ಪಾರ್ಕಿಂಗ್ ಸಮಸ್ಯೆ ಇರ್ತದೆ ಅಂತ. ಆದರೂ ಅವ್ರು ಬರಲ್ಲ. ಅದಾದ್ಮೇಲೆ ಸ್ವಲ್ಪ ಹೊತ್ತಿಗೆ ನಮ್ಮ ಸಿಬ್ಬಂದಿಯವ್ರು ಬಂದ್ಬಿಟ್ಟು, ಎತ್ತಪ್ಪ ಸ್ವಲ್ಪ ಮುಂದೆ, ಅಂದ್ರೆ ಕೆಟ್ಟದಾಗೇನು ಹೇಳಲ್ಲ, ಇಲ್ಲಿ ನಿಲ್ಸಂಗಿಲ್ಲಪ್ಪ ಸ್ವಲ್ಪ ಮುಂದೆ ಹಾಕಂತ ಹೇಳ್ತಾರೆ, ಸಂತೋಷ. ಆದರೆ ನಾವು ಸ್ವಲ್ಪ ಮುಂದೆ ಹೋದಾಗ ಏನಾಗುತ್ತೆ ಅಂದ್ರೆ, ಕಸ್ಟಮರ್ ಬಂದು ನಾನು ಅಲ್ಲೇ ನಿಲ್ಸ ಅಂತ ಹೇಳಿದ್ದೆ, ಯಾಕೆ ಮುಂದೆ ಹೋದೆ ಅಂದ್ಬಿಟ್ಟು ಅದನ್ನ ಕಂಪ್ಲೇಂಟ್ ರೈಸ್ ಮಾಡಿ ರ್ಯಾಪಿಡೋದಲ್ಲಿ ಅಥವಾ ನಮ್ಮ ಯಾತ್ರೆಯಲ್ಲಿ, ಅವಾಗ ಏನಾಗುತ್ತೆ ಅಂದ್ರೆ ನಮ್ಮ ID ಬ್ಲಾಕ್ ಆಗ್ತಾ ಇದೆ. ಪಿಕಪ್ ಪಾಯಿಂಟ್ ಇಲ್ವಾ ಇಲ್ಲಿ? ನೀವು ಫಿನೆಸ್ ಮಾಲ್ ಹೇಳ್ತಾ ಇದ್ದೀರಾ? ನಾನು ಹೇಳ್ತಾ ಆನ್ಲೈನ್ ಇಲ್ಲ, ಅದು ಸರಿ ಎಲ್ಲ ಕಡೆ. ಸಾಹೇಬ್ರೆ, ನಾನು ಹೇಳ್ತಾ ಇದ್ದೀನಿ, ನಾವು ಕಾಲ್ ಮಾಡಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂತೀವಿ. ಏನಂತ, ನೋಡಿ ಮೇಡಮ್, ಇಲ್ಲಿ ನೋ ಪಾರ್ಕಿಂಗ್ ಇದೆ, ಪೊಲೀಸರು ಬಂದರೆ 500,000 ರೂಪಾಯಿ ಫೈನ್ ಹಾಕ್ತಾರೆ, ಆದರೆ ದಯವಿಟ್ಟು ಬೇಗ ಬನ್ನಿ ಅಂತ ಅಂದಾಗ ಅವ್ರು ಬರ್ತೀನಿ ಅಂತಾರೆ, ಬರಲ್ಲ. ನಾವೇನಾದ್ರು ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಏನಾಗುತ್ತೆ ಅಂದರೆ, ಅವರು ಕಂಪ್ಲೇಂಟ್ ರೈಸ್ ಮಾಡ್ತಾರೆ ರ್ಯಾಪಿಡೋದಲ್ಲಿ. ಯಾವುದೇ ಕಂಪ್ನಿಯಲ್ಲಿ ಚಾಲಕರ ಪರವಾಗಿ ಯಾವುದೂ ಇಲ್ಲ, ಬರೀ ಅವ್ರವ್ರು ದುಡ್ಕೊಳ್ಳೋದು ಇದೆ ಒಂದು, ಚಾಲಕರ ಪರವಾಗಿ ಯಾವುದೇ ಕಂಪ್ನಿ ಇಲ್ಲ. ನೀವೇ ಸ್ವಲ್ಪ ಹಿಂದೆ ನಿಂತ್ಕೋಬಹುದು, ಸ್ವಲ್ಪ ಬರೋವರೆಗೂ 10 ಮೀಟರ್ಸ್ 15 ಮೀಟರ್ಸ್. ಒಳ್ಳೆ ಕರೆಕ್ಟ್ ಟೆನ್ಷನ್ ಕರ್ವಿಂದ ಸರ್ಕಾರ ಬಂದಿರ್ಬೇಕು. ಒಳ್ಳೆ ಸಿಗ್ನಲ್ ಓಪನ್ ಆಯ್ತು, ಮೂವ್ಮೆಂಟ್ ಆಗ್ತಾರೆ. ಸರ್ಕಾರ ನಮ್ಮಲ್ಲಿ ಒಂದು ಆಟೋ, ಅದೇ ರೀತಿ ಬಂಡಿ ಆಟೋ ಕ್ಯಾಬ್ ವೆಹಿಕಲ್ ಮೂವ್ಮೆಂಟ್ ಸ್ಟಾರ್ಟ್ ಆಗುತ್ತೆ. ನಾವು ಕ್ಯಾಬ್ ಆಗ್ತಾವೆ ಅವ್ರಿಗೆ ಕನಿಷ್ಠ ಹೋಗ್ಬೇಕು, ಮಾಡಿ ಹೋಗ್ಬೇಕು. ಸಿಗ್ನಲ್ ಎಲ್ಲ ನಮ್ಮ ಪ್ರತಿಯೊಂದು ಅನುಕೂಲ ಇಲ್ಲಿ ಟ್ರಾಫಿಕ್ ಸೆಕ್ಷನ್ ಇರುತ್ತೆ, ಆ ಸರ್ಕಲ್ ಇರುತ್ತೆ, ಎಲ್ಲಿ ಇರುತ್ತೆ, ಲೆಫ್ಟ್ ಇರುತ್ತೆ, ಆ ಜಾಗ ಬರುತ್ತೆ. ಅಲ್ಲಿ ಟ್ರಾಫಿಕ್ ಮೂವ್ಮೆಂಟ್ ಮಾಡೋದು, ಅಲ್ಲಿ ಆಟೋಗಳನ್ನ ಕ್ಯಾಬ್ ಟ್ರಾಫಿಕ್ ಯಾಕೆ. ಧನ್ಯವಾದ. ನಾನೇನು ಇಷ್ಟಪಡ್ತೀನಿ ಅಂದರೆ, ನಮಗೂ ಯಾರಿಗೂ ಸಮಸ್ಯೆ ಕೊಡಬೇಕಂತ ನಮಗೂ ಯಾವುದೂ ಆಸೆ ಇಲ್ಲ. ನೀವು ಎಲ್ಲ ಕಡೆ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಏನು ಗೊತ್ತಾ, ಏನಾದರೂ ಟ್ರಾಫಿಕ್ ಆದಾಗ ಅಲ್ಲಿ ಆಟೋ ಡ್ರೈವರು ಕ್ಲಿಯರ್ ಮಾಡ್ತಾ ಇರ್ತಾರೆ, ಅದನ್ನು ನೀವು ಅಬ್ಸರ್ವ್ ಮಾಡ್ಬೋದು. ಆದರೆ ನಾವು ಯಾರಿಗೂ ತೊಂದರೆ ಕೊಡಬೇಕಂತ ಇಲ್ಲ ಸಾಹೇಬ್ರೆ. ಬಟ್ ಏನಂದರೆ, ಯಾವತ್ತಾದರೂ ಆ ಥರ ಪಿಕಪ್ ಪಾಯಿಂಟ್ ಇದ್ದಾಗ ನಾವು ಕೇಳ್ಕೊತೀವಿ, ಸರ್ ಒಂದು 2 ನಿಮಿಷ ಬಂದ್ಬಿಡ್ತಾರೆ, ಬಂದಿದ ತಕ್ಷಣ ಹೋಗ್ಬಿಡ್ತೀವಿ ಅಂತ. ಕೆಲವರು ಒಪ್ಕೊತಾರೆ, ಕೆಲವರು ಒಪ್ಕೊತಾ ಇಲ್ಲ. ಇಷ್ಟೇ ನನ್ನ ಸಮಸ್ಯೆ. ನಮ್ಮ ಕಡೆಯಿಂದ ನಾವು ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಪಬ್ಲಿಕ್ಗೆ, ಜನರಲ್ ಆಗಿ ಈ ಥರ ಮಾಡಬಾರ್ದು. ಬಟ್ ನೀವು ಕೂಡ ಸ್ವಲ್ಪ ಪಬ್ಲಿಕ್ ಜಾಸ್ತಿ ಹೇಳ್ಬೇಕಾಗುತ್ತೆ. ಅಂದ್ರೆ ನಿಮ್ಮ ಕಡೆಯಿಂದ ಮಾಡ್ತಾ ಇದೀವಿ, ಇಲ್ಲ ಅಂತಲ್ಲ, ನೀವು ಗಮನಕ್ಕೆ ತಂದಿದ್ದೀವಿ. ಇನ್ನು ಯೋಜನೆ ಮಾಡ್ಕೊಂಡು ಏನು ಮಾಡ್ಬೋದು ಮುಂದೆ ಮಾಡ್ತೀವಿ, ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಚಿಕ್ಕದು ರಿಕ್ವೆಸ್ಟ್ ಏನಂದ್ರೆ, ನೋಡಿ, ನಾವು ಆಟೋ ಚಾಲಕರು, ಎಲ್ಲಾದ್ರೂ ಒಂದು ಫಂಕ್ಷನ್ ಇರ್ತದೆ, ಎಲ್ಲಾದ್ರೂ ಮದುವೆ ಇರ್ತದೆ,
ಎಲ್ಲಾದ್ರೂ ಹೋಗ್ಬೇಕಾಗಿರ್ತದೆ ಫ್ಯಾಮಿಲಿ ಜೊತೆ, ಆವಾಗ ನಾವು ಯೂನಿಫಾರ್ಮ್ ಹಾಕೊಂಡು ಇದಕ್ಕೆ ಹೋಗಕ್ಕೆ ಆಗಲ್ಲ. ಫಂಕ್ಷನ್ಗಳಿಗೆ ಆಗಲಿ, ಫ್ಯಾಮಿಲಿ ಫಂಕ್ಷನ್ಗೆ ಎಲ್ಲಾದ್ರೂ ಮದುವೆಗಾಗಲಿ, ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಾವು ಫ್ಯಾಮಿಲಿನ ಕರ್ಕೊಂಡು ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇರ್ತೀವಿ. ನಾವು ಹಾಕ್ತಾ ಇಲ್ಲ ಯೂನಿಫಾರ್ಮ್ ಕೇಸ್, ನಾವು ಹೇಳ್ತಾ ಇಲ್ಲ. ಅಲ್ಲಲ್ಲ ಸಾಹೇಬ್ರೆ, ಒಂದು ನಿಮಿಷ ಕೇಳಿ. ಅವಾಗ ಏನಾಗುತ್ತೆ ಅಂದರೆ ನಮ್ಮ ಸಿಬ್ಬಂದಿಯವರು ಯಾರೋ ತಡೀತಾರೆ, ತಡೆದ್ಬಿಟ್ಟು ಕೇಳ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಒಂದೊಂದು ಟೈಮ್ ಬಿಡಲ್ಲ. ಒಬ್ಬರು ಬಿಡ್ತಾರೆ, ಒಬ್ಬರು ಬಿಡ್ತಾ ಇಲ್ಲ. ಸೊ ನಮ್ಗೆ ಅದು ಅವಕಾಶ ಇದೆಯಾ ಇಲ್ವಾ? ನಾವು ಮಾಡ್ತಾ ಇಲ್ಲ ಯೂನಿಫಾರ್ಮ್ ಕೇಸಸ್ ಸದ್ಯಕ್ಕೆ, ನಾವು ಹೇಳ್ತಾ ಇಲ್ಲ. ಸ್ಪೆಷಲ್ ಡ್ರೈವ್ ನಾವು ಮಾಡ್ತೀವಿ, ಹೇಳ್ತೀವಿ. ಕೆಲವು ಪ್ರಕರಣಗಳು ಹಾಕಬೇಕು, ಅದರಲ್ಲಿ ಯೂನಿಫಾರ್ಮ್ ಬಗ್ಗೆ ಇದುವರೆಗೂ ನಾನು ಹೇಳಿಲ್ಲ. ಬಟ್ ಆ ಥರ ಏನು ಸ್ಪೆಸಿಫಿಕ್ ಇದ್ದರೆ ಹೇಳಿ. ಬಟ್ ಯೂನಿಫಾರ್ಮ್ ಅಂದರೆ ಆರ್ ಟಿ ಅವರು ಜಾಸ್ತಿ ಮಾಡ್ತಾರೆ. ಇಲ್ಲ ಸಾಹೇಬ್ರೆ, ನಮ್ಮ ಇದರಲ್ಲೂ ಕೇಳ್ತಾರೆ, ಸಿಬ್ಬಂದಿಯವರು ಕೇಳ್ತಾರೆ ಎಲ್ಲಪ್ಪ ಯೂನಿಫಾರ್ಮ್ ಅಂತ. ಸೊ ನಾವು ಅಷ್ಟೇ, ನಾವು ಇವಾಗ ನೋಡಿ, ನಾನು ಚಾಲಕನಾಗಿದ್ದೇನೆ, ಆದರೆ ನಾನು ಡ್ಯೂಟಿಯಲ್ಲಿಲ್ಲ. ಅದಕ್ಕೂ ನಮ್ಮ ಇಲ್ಲ ಚೆಕ್ ಮಾಡ್ತೀವಿ. ಈ ಥರ ನಿಂತ್ಕೊಂಡು ಸ್ಪೆಸಿಫಿಕ್ ಯೂನಿಫಾರ್ಮ್ಗೋಸ್ಕರ ಕೇಳಲಿಕ್ಕೆ ನಾವು ಮಾಡ್ತಾ ಇಲ್ಲ. ಇಲ್ಲ ಸಾಹೇಬ್ರೆ, ದಯವಿಟ್ಟು ಕ್ಷಮೆಯಲ್ಲಿ, ನನಗೆ ಅನುಭವ ಆಗಿದೆ, ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಚೆಕ್ ಮಾಡಿ ಹಂಚ್ಕೊಳ್ತಾ ಇದ್ದೀನಿ. ಆಯ್ತು, ಚೆಕ್ ಮಾಡಿಸ್ತೀವಿ. ದಯವಿಟ್ಟು ಇದೊಂದು ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.